ಬೆಂಗಳೂರಿನ ಖಾಸಗಿ ಶಾಲೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಣಿಸಂದ್ರದ ಸಾಮರ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಈ ಘಟನೆ ಆಗಿದೆ. ಶಾಲೆಗೆ ನುಗ್ಗಿ ಹಲ್ಲೆ ಮಾಡಿದವರ ವಿರುದ್ಧ ದೂರು ದಾಖಲಾಗಿದೆ. ಗಲಾಟೆ ಮಾಡಿದ 12 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೊತ್ತನೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ ಕಲ್ಲು ತೂರಾಟ ಮಾಡಿದ ಪ್ರಕರಣ ಇದು. ತಣಿಸಂದ್ರದ ಸಾಮರ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಘಟನೆ ಆಗಿದೆ. ಶಾಲೆಗೆ ನುಗ್ಗಿ ಹಲ್ಲೆ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸಾಮರ್ ಶಾಲೆಯಲ್ಲಿ, ಖಾಸಗಿ ಶಾಲೆಯಲ್ಲಿ ಗಲಾಟೆ ಮಾಡಿರೋ ಪ್ರಕರಣ ಇದು. ಯಾರ್ಯಾರು ಗಲಾಟೆ ಮಾಡಿದ್ರಲ್ಲ ಅವರ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ತಣಿಸಂದ್ರದ ಖಾಸಗಿ ಶಾಲೆ ಮೇಲೆ ಕಲ್ಲು ತೂರಾಟ ಪ್ರಕರಣ. ಶಾಲೆ ಮೇಲೆ ಈ ರೀತಿ ಕಲ್ಲೆತ್ತಿ ಹಾಕೋದು, ಕಲ್ಲು ತೂರಾಟ ಮಾಡುವಂತ ಘಟನೆ ಇದೆಯಲ್ಲ, ಇದು ಜನ ಹೇಳ್ತಾ ಇದ್ದಾರೆ ಇದು ಖಂಡನೀಯ ಅಂತ ಹೇಳಿ. ಇದರ ನಡುವೆ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ರಲ್ಲ, ಕಲ್ಲು ತೂರಾಟ ಮಾಡಿ ಈ ರೀತಿಯಾಗಿ ದುಷ್ಕೃತ್ಯವನ್ನ ಮಾಡಿದವರು, ಅಂಥವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇಟ್ಕೊಂಡು ಹೊಡಿಯಕ್ ಬಂದಿದ್ದಾರೆ. ನಮ್ಗೆ ಇದು ಕಾಲೇಜ್ ಮಕ್ಳುಗಳು, ಸ್ಕೂಲ್ ಮಕ್ಳುಗಳೆಲ್ಲ ಹೊಡಿಯಕ್ ಬಂದವ್ರೆ. ನಮ್ಗೆ ವಾಶ್ರೂಮ್ಗೆ ಹೋಗೋಕ್ ಜಾಗ ಇಲ್ಲ. ಈ ಕಡೆ ಬಾಗಿಲೆಲ್ಲ ಹೊಡೆದಿದ್ದಾರೆ ಸರ್, ಆ ಕಡೆ ಎಲ್ಲ ಹೊಡೆದಿದ್ದಾರೆ ಸರ್. ನಮ್ಗೆ ಎಲ್ಲಾ ಮಕ್ಕಳು 40 ಜನ ಕರ್ಕೊಂಡ್ಬಂದು ಹೊಡಿಸಿದೆ ಸರ್. ನಮ್ಗೆ ವಾಸನೂ ತೊಂದ್ರೆ ಸರ್. ಮುಂದೆ ಎಲ್ಲ ಹೊಡೆದಾಕಿದ್ದಾರೆ ಸರ್. ಎಷ್ಟು ದೌರ್ಜನ್ಯ ಮಾಡಿದ್ದಾರೆ ಸರ್. ನಮ್ಗೆ ಹೆಣ್ಮಕ್ಳು ನ್ಯಾಯ ಕೊಡಿ ಸರ್. ನಮ್ಗೆ ದಯವಿಟ್ಟು ನಮ್ಗೆ ನ್ಯಾಯ ಕೊಡಿ ಸರ್. ಕಲ್ಲೆಲ್ಲ ಹೊಡೆದು ಸರ್. ನಮಸ್ಕಾರ ಸರ್. ನಾವು ಕಸ ಗುಡ್ಸಕ್ಕೆ ಅಂತ ಹೇಳಿದ್ರು ಸರ್. ನಾವು ಕಸ ಗುಡ್ಸಕ್ಕೆ ಅಂತ ಹೇಳಿ ಊಟ ಕೊಟ್ಟರು. ಊಟ ಮಾಡಿಬಿಟ್ಟು ಪರ್ಕೆ ತಗೊಂಡು ಕಸ ಗುಡ್ಸೋಣ ಅಂತ ಬಂದ ಸರ್. ಇಬ್ಬರು ಲೇಡಿ ಬಂದವರು ಏನಕ್ಕೆ ಬಂದಿದ್ರೆ ಇಲ್ಲಿ ಅಂದ್ರು. ನಾವು ಕಸ ಗುಡ್ಸಕ್ಕೆ ಹೇಳಿದ್ದಾರೆ, ಬಂದು ಕಸ ಗುಡಿಸ್ತಾ ಇದ್ದೀವಿ ಅನ್ನೋದಕ್ಕೆ ನೀವೇನಕ್ಕೆ ಬಂದಿದ್ದೀರಾ ಬಂದ್ರೆ ಈಚೆಗೆ ಅಂದ್ರು. ನಾವೇ ಬರೋಣ, ಅವ್ರ ಹತ್ರ ಮಾತಾಡ್ಕೊಂಡ್ರಿ ಅಂದ್ರು. 500 ರೂಪಾಯಿಗೋಸ್ಕರ ಬಂದಿದ್ದೀರಿ, ಈಚೆಗೆ ಬರ್ರಿ ಅಂದ್ರು. ನಾವೇನು ಬರೋಣ, ನಮ್ಮನ್ನ ನೀವು ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡ್ರಿ ಅಂದ್ರು. ಹಂಗಂತಿದ್ದಂಗೆ 4-5 ಹುಡುಗರನ್ನ ಜಾಸ್ತಿ ಕರೆದ್ಬಿಟ್ರು. ಕರೀತಿದ್ದಂಗೆ ಅವ್ರು ಬಂದು 3-4 ಹುಡುಗರು ಕಲ್ ತಗೊಂಡು ಗ್ಲಾಸ್ ತಗೊಂಡು ಹೊಡೆದ್ರು. 500 ಜನ, ಒಟ್ಟಿನಾಗೆ 60 ಜನ ಬಂದಿದ್ರು ಸರ್. 60 ಜನ ಬಂದು ಅವ್ರು ಕಲ್ಲೇ ತಗೊಂಡು ಹೊಡೆದು ರಕ್ತ ಬರಂಗ ಎಲ್ಲ ಗಾಯ ಆಗಂಗೆಲ್ಲ ಹೊಡೆದು ಕೈಗೆಲ್ಲ ಏಟಾಗಂಗ್ ಮಾಡಿ ನಮ್ಮನ್ನ ಈಚೆಗೆ ದುಡ್ಡಿಡಿದು ಎಳೆಯಕ್ಕೆ ಅಂತ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತಾರ್ ನೇರ ಸಂಪರ್ಕದಲ್ಲಿದ್ದಾರೆ, ಲೈವ್ ಕನೆಕ್ಟ್ ಆಗಿದ್ದಾರೆ. ಸತ್ತಾರ್, ಘಟನೆ ಹಿನ್ನೆಲೆ ಏನು, ಯಾಕಾಗಿ ಅವರಲ್ಲಿ ಶಾಲೆ ಮೇಲೆ ಪೀಸ್ ಕಲ್ಲು ತೆಗೆದು ಎಸೆದ್ರು, ಏನಾಯ್ತು, ಏನ್ ಮಾಹಿತಿ ಇದೆ, ಎಷ್ಟು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಸತ್ತಾರ್? ರಂಜಿತ್, ತಣಿಸಂದ್ರದ ಹೆಗ್ಡೆ ನಗರದಲ್ಲಿರುವಂತಹ ಈ ಒಂದು ಸಾಮರ್ ಇಂಟರ್ನ್ಯಾಷನಲ್ ಸ್ಕೂಲ್ ವಿವಾದ ಏನಿದೆ, ಹೌದು ಇವತ್ತು ನಿನ್ನೆದೆಲ್ಲ ಸರಿಸುಮಾರು ಹಲವು ವರ್ಷಗಳಿಂದ ಈ ಒಂದು ವಿವಾದ ನಡೀತಾ ಇದೆ. ಅಲ್ಲಿ 2 ಬಣ ಇದೆ. ಆ ಒಂದು ಶಾಲೆ ವಿಚಾರಕ್ಕೆ ಬರೋದಾದ್ರೆ, ಅದರ ಹಿನ್ನೆಲೆ ನೋಡೋದಾದ್ರೆ, ಅಲ್ಲಿಗೆ ವಿದೇಶಿ ಫಂಡ್ ಅಥವಾ ಕೆಲ ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲಿಗೆ ಆ ಒಂದು ಸ್ಕೂಲ್ ಮತ್ತು ಮದ್ರಸಕ್ಕೆ ಫಂಡಿಂಗ್ ಆಗ್ತಿದೆ ಅನ್ನೋ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಜನ ಆರೋಪ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೂಡ ಕೊಟ್ಟಿದ್ರು. ಆ ಒಂದು ಮದ್ರಸ ಮತ್ತು ಶಾಲೆಯ ಹಣಕಾಸಿನ ಮೂಲವನ್ನು ಕೆದಕಬೇಕು ಅಂತ ಈ ಹಿಂದೆ ಒಂದಿಷ್ಟು ಜನ ದೂರನ್ನು ಕೊಟ್ಟಿದ್ರು. ಅದಾದ್ಮೇಲೆ ಈ ಒಂದು ಪ್ರಕರಣ ಕೋರ್ಟ್ಗೂ ಕೂಡ ಹೋಗಿತ್ತು. ಅದಾದ್ಮೇಲೆ ಶಾಲಾ ಶಿಕ್ಷಣ ಇಲಾಖೆ ಕೂಡ ಅಲ್ಲಿ ಮಾನ್ಯತೆಯನ್ನು ರದ್ದು ಮಾಡಿತ್ತು. ಯಾಕಂದ್ರೆ ಅಲ್ಲಿ ಅವರು ಅನುಮತಿ ಪಡೆದಿರೋದು ಯಾವುದೋ ವಿಚಾರಕ್ಕೆ, ಅಂದ್ರೆ ಉದಾಹರಣೆಗೆ 5ನೇ ಕ್ಲಾಸ್ ತನಕ ಅನುಮತಿಯನ್ನು ಪಡೆದು 10ನೇ ಕ್ಲಾಸ್ ತನಕ ಶಾಲೆಯನ್ನು ನಡೆಸುವುದು ಕೂಡ ಶಿಕ್ಷಣ ಇಲಾಖೆ ನಿಯಮವನ್ನು ಉಲ್ಲಂಘನೆ ಮಾಡಿದಂಗೆ ಆಗುತ್ತೆ. ಈ ಎಲ್ಲ ಆಯಾಮದಲ್ಲಿ ಒಂದು ನೋಟಿಸ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿತ್ತು. ಅದಾದ್ಮೇಲೆ ಮತ್ತೆ ಇವರು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಅಲ್ಲಿ ಸ್ಟೇ ವೆಕೆಟ್ ಆಗುತ್ತೆ. ಮತ್ತೆ ಶಿಕ್ಷಣ ಇಲಾಖೆ ಇದು ಕ್ಲೋಸ್ ಮಾಡುವಂತಹ ಒಂದು ನೋಟಿಸ್ ಅನ್ನು ಇಶ್ಯೂ ಮಾಡಿತ್ತು. ಅದಾದ್ಮೇಲೆ ಮತ್ತೆ ಇವರು ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಪರ ವಿರೋಧ ವ್ಯಕ್ತ ಆಗುತ್ತೆ. ಅಂದ್ರೆ 2 ಬಣ ಇದೆ. ಅಲ್ಲಿ 2 ಬಣಗಳು ಕೂಡ ಮುಸ್ಲಿಮರದೇ 2 ಬಣ ಇರೋದು. ಅಲ್ಲಿ ಯಾರು ಮದ್ರಸವನ್ನು ಬಂದ್ ಮಾಡಬೇಕು ಅಂತಿದ್ದಾರೋ ಅವರು ಕೂಡ ಮುಸ್ಲಿಮರೇ, ದೂರು ಕೊಟ್ಟವರು ಕೂಡ ಮುಸ್ಲಿಮರೇ, ಇಲ್ಲ ಮದ್ರಸನ್ನು ಓಪನ್ ಮಾಡಬೇಕು ಅಂತ ಹೋರಾಟ ಮಾಡೋರು ಮುಸ್ಲಿಮರೇ, ಅಲ್ಲಿರುವಂತಹ ಶಾಲೆ ವಿಚಾರದಲ್ಲಿ ಹೋರಾಟ ಮಾಡೋರು ಕೂಡ ಅಲ್ಲಿ ಎಲ್ಲವೂ ಕೂಡ ಒಂದೇ ಸಮುದಾಯರಾಗಿರೋದ್ರಿಂದ ಅಲ್ಲಿ ಈ ಹಿಂದೆ ಕೂಡ ಕೆಲ ತಿಂಗಳ ಹಿಂದೆಷ್ಟೇ ಒಬ್ಬ ಮುಖ್ಯ ಶಿಕ್ಷಕರನ್ನು ಅಟ್ಟಾಡಿಸಿಕೊಂಡು ಹೊಡೆಯುವಂತಹ ಒಂದು ಪ್ರಕರಣ ಕೂಡ ಆಗಿತ್ತು. ಈಗ ಅಲ್ಲಿ ಪದೇ ಪದೇ ಕೂಡ ಅಲ್ಲಿ ಒಂದು ರೀತಿಯಲ್ಲಿ 2 ಬಣದ ನಡುವೆ ಆಗೊಮ್ಮೆ ಈಗೊಮ್ಮೆ ಗಲಾಟೆ
ಅಪ್ಡೇಟ್ ಆಗ್ತಾನೆ ಇರುತ್ತೆ. ನಿನ್ನೆ ಒಂದು ಬಣದವರು ಹೋಗಿ ಶಾಲೆಯನ್ನು ಮತ್ತೆ ಓಪನ್ ಮಾಡಲು ಮುಂದಾಗಿದ್ರು, ಜೊತೆಗೆ ಅಲ್ಲಿ ಶಾಲೆಯನ್ನು ಸ್ವಚ್ಛತೆ ಮಾಡಲು ಮುಂದಾಗಿದ್ರು. ಇದಕ್ಕೆ ವಿರೋಧ ಪಡಿಸಿದಂತಹ ಮತ್ತೊಂದು ಬಣದ ಒಂದಿಷ್ಟು ಯುವಕರು ಹೋಗಿ ಏಕಾಏಕಿ ಹಲ್ಲೆಯನ್ನು ಮಾಡ್ತಾರೆ. ಜೊತೆಗೆ ಅಲ್ಲಿ ಕ್ಲೀನಿಂಗ್ ಮಾಡ್ತಿರುವಂತಹ ಮಹಿಳೆಯರನ್ನು ಕೂಡ ನಿಂದನೆ ಮಾಡ್ತಾರೆ. ಜೊತೆಗೆ ನೌಕರರ ಮೇಲೂ ಕೂಡ ಹಲ್ಲೆ ಮಾಡ್ತಾರೆ. ಎಲ್ಲಿವರೆಗಂದ್ರೆ ಸಣ್ಣ ಪುಟ್ಟ ಮಕ್ಕಳ ಮೇಲೂ ಕೂಡ ಹಲ್ಲೆ ಆಗಿರೋ ಸಂಬಂಧ ಇದೀಗ ಪೊಲೀಸರು ಕೂಡ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಒಂದು ಕಡೆ ಇವರ ಪ್ರತಿಷ್ಠೆ ಬಡಿದಾಟ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಚಿಕ್ಕ ಪುಟ್ಟ ಮಕ್ಕಳ ಮೇಲೆ ಯಾಕೆ ಹಲ್ಲೆ ಮಾಡಿದ ಸಂಬಂಧಪಟ್ಟ ಹಾಗೆ ಕೂಡ ಇದೀಗ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕೆಲವೊಂದು ಮೂಲಗಳ ಮಾಹಿತಿ ಪ್ರಕಾರ ಅಲ್ಲಿ ಆಸಿಡ್ ಕೂಡ ಬಳಕೆ ಆಗಿತ್ತು ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಕೂಡ ಅದು ಅಧಿಕೃತವಾಗಿ ಹೊರಬಂದಿಲ್ಲ. ಈ ಎಲ್ಲ ಆಯಾಮದಲ್ಲಿ ಕೂಡ ತನಿಖೆ ಮಾಡ್ತಾ ಇರೋದ್ರಿಂದ ಇದೀಗ ನಿನ್ನೆ ಆ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಕಾಣಿಸುವಂತಹ ಪ್ರಮುಖ 12 ಜನರ ವಿರುದ್ಧ ಸೆಕ್ಷನ್ 132 ಅಡಿಯಲ್ಲಿ ಇದೀಗ FIR ಕೂಡ ದಾಖಲಾಗಿದೆ. ಅಂದ್ರೆ ನೌಕರರಿಗೆ ಕೆಲಸಕ್ಕೆ ಅಡ್ಡಿಯಾಗಿರಬಹುದು, ಜೊತೆಗೆ ಶಾಲೆಗೆ ಪ್ರವೇಶ ಮಾಡಿ ಈ ರೀತಿಯಲ್ಲಿ ಹಲ್ಲೆ ಮಾಡಿರುವ ಸಂಬಂಧಪಟ್ಟ ಹಾಗೆ ಇದೀಗ ಕೊತ್ತನೂರು ಠಾಣೆಯಲ್ಲಿ ಕೂಡ FIR ದಾಖಲಾಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸತ್ತಾರ್.